ವಿಜಯಪುರದ ಮನಗೂಳಿಯಲ್ಲಿ ಕೆನರಾ ಬ್ಯಾಂಕ್ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ತಲೆನೋವಾಗಿದೆ ಈ ದರೋಡೆ ಪ್ರಕರಣವನ್ನು ಭೇದಿಸಲು 8 ತಂಡವನ್ನು ರಚಿಸಿದ್ದಾರೆ ಎಸ್ಪಿ ಲಕ್ಷ್ಮಣ್ ನಿಂಬರ್ಗಿ. ಅಂದಾಜು ಮೌಲ್ಯದ 53 ಕೋಟಿ ಮೌಲ್ಯದ 58 ಕೆಜಿ 976 ಗ್ರಾಂ ಬಂಗಾರವನ್ನು ಕದ್ದಿದ್ದಾರೆ ಕಳ್ಳರು. 5,20,000 ನಗದು ಕದ್ದು ಪರಾರಿಯಾಗಿದ್ದರು. ಮೇ 24ರ ತಡರಾತ್ರಿ ನಡೆದಂಥ ಒಂದು ಕಳ್ಳತನ ಪ್ರಕರಣ ಇದು. ಶಾಖೆಯ ಮುಖ್ಯಸ್ಥ ಶಟರ್ ಕೀಲಿ ಮುರಿದು ಕಳ್ಳತನ ಮಾಡಿದರು ಖದೀಮರು. ಅಂದರೆ ಮುಖ್ಯ ಶಾಖೆ ಅದು. ಇನ್ನು ಪತ್ತೆ ಸಿಗಬಾರ್ದು ಎಂಬ ಕಾರಣಕ್ಕೆ CC ಕ್ಯಾಮ್ರಾದ NVR ತೆಗೆದು ಕೂಡ ಕೃತ್ಯವನ್ನು ಮಾಡಿದ್ದಾರೆ. ಇಡೀ ಗ್ರಾಮದಲ್ಲಿ CC ಕ್ಯಾಮ್ರಾ ಇದ್ರೂ ಕೂಡ ಕಳ್ಳರ ಜಾಡು ಸಿಗ್ತಾ ಇಲ್ಲ. ನೋಡಿ, ಎಲ್ಲ ಗ್ರಾಹಕರು ಅಥವಾ ಅಲ್ಲಿನ ಸಾರ್ವಜನಿಕರು ಬಂದು ಈಗ ಆತಂಕಕ್ಕೆ ಈಡಾಗಿದ್ದಾರೆ. ಯಾಕಂದರೆ ಎಲ್ಲ ಇನ್ವೆಸ್ಟ್ ಮಾಡಿದಂಥವ್ರಲ್ಲಿ ಕೆನರಾ ಬ್ಯಾಂಕ್ನಲ್ಲಿ ತಮ್ಮ ಗೋಲ್ಡನ್ನು ಅಡ ಇಟ್ಟಂಥವರೇ ಜಾಸ್ತಿ ಇದ್ದಾರೆ. ಜೊತೆಗೆ ಅಲ್ಲೇ ಸೇಫ್ ಆಗಿರುತ್ತೆ ಅಂತ ಹೂಡಿಕೆ ಮಾಡಿದವರು ಜಾಸ್ತಿಯಲ್ಲಿ. ಬಟ್ ಈಗ ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸ್ತಾ ಇದೆ. ಸಾಕ್ಷಿಗಳು ಕೂಡ ಸೂಕ್ತವಾಗಿ ಸಿಗ್ತಾ ಇಲ್ಲ, ಕ್ಲೂ ಸಿಗ್ತಾ ಇಲ್ಲ. CCTV ಎಲ್ಲ ಕಡೆಗಳನ್ನು ಕೂಡ ಇದ್ದಾವೆ. ಆದರೆ ಕಳ್ಳರ ಜಾಡನ್ನು ಹಿಡಿಯೋಕ್ಕಾಗ್ತಾ ಇಲ್ಲ. 5 ಲಕ್ಷ ರೂಪಾಯಿ, 20,000 ಕ್ಯಾಶ್ ಇತ್ತು. ಅದರ ಜೊತೆಗೆ ಬರೋಬ್ಬರಿ 53 ಕೋಟಿ ಮೌಲ್ಯದ 58 ಕೆಜಿ ಬಂಗಾರವನ್ನು ಖದೀಮರು ಕದ್ದು ಪರಾರಿ ಆಗಿದ್ದಾರೆ. ಮೇ 24ರಂದು ನಡೆದಂಥ ಒಂದು ಘಟನೆ ಇದು. ವಿಜಯಪುರದ ಮನಗೂಳಿಯಲ್ಲಿರುವಂಥ ಕೆನರಾ ಬ್ಯಾಂಕ್ನಲ್ಲಿ ನೋಡಿ, ಅವ್ರು ಏನು ಮಾಡಿದ್ದಾರೆ, ಖತರ್ನಾಕ್ಗಳು ಪತ್ತೆ ಸಿಗಬಾರ್ದು ಅಂಥೇಳಿ CCTVಯ NVRನ ತೆಗೆದು ಈ ಒಂದು ಕೃತ್ಯವನ್ನು ಮಾಡಿದ್ದಾರೆ. ಯಾಕೆಂದರೆ ಮೇನ್ ಸಾಕ್ಷಿ ಅಂತಂದರೆ CCTV ಆಗಿರುತ್ತಲ್ವ, ಹಾಗಾಗಿ